2024ನೇ ಇಸ್ವಿಯಲ್ಲಿ ಏನು ನಾಗರ ಪಂಚಮಿ ದಿವಸ ಅವತ್ತು ಚಂದ್ರಶೇಖರ್ ಅವರ ಅವತ್ತೇನು ಸುಸೈಡ್ ಮಾಡ್ಕೊಂಡ್ರು, ಆ ಸುಸೈಡ್ ಅಲ್ಲಿ ಡೆತ್ ನೋಟ್ ಅಲ್ಲಿ ಬರ್ದಿಟ್ಟಿರೋ ಹಾಗೆ ಅವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ನಡೆದಿದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬೇರೆ ಹಲವು 600 ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರೋ ವಿಚಾರನ ಅವತ್ತು ಡೆತ್ ನೋಟ್ ಅಲ್ಲಿ ಬರ್ದಿಟ್ಟಿದ್ರು. ಆ ಡೆತ್ ನೋಟ್ ಅಲ್ಲಿ ಅವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ದದ್ದಲ್ ಅವರ ಹೆಸರಿತ್ತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಸಂಬಂಧಪಟ್ಟ ಸಚಿವರಾದಂತ ನಾಗೇಂದ್ರ ಅವರ ಹೆಸರಿತ್ತು. ಅವತ್ತು ಆ ಹೆಸರು ಕಂಡು ಇಡೀ ರಾಜ್ಯನೇ ಅವತ್ತು ಆಶ್ಚರ್ಯಚಕಿತವಾಗಿತ್ತು. ಆ ವಿಚಾರವಾಗಿ ನಾವು 2024ರಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಿ ಏನು ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿ ಅವತ್ತು ನಾವು ನಾಗೇಂದ್ರ ಅವರ ರಾಜೀನಾಮೆ ಪಡೆದಿದ್ದೀವಿ. ಈಗ ಯಥಾ ಪ್ರಕಾರ ಸಿದ್ದರಾಮಯ್ಯ ಇವತ್ತು ಸಿಎಂ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಇವತ್ತೇನು ಡಿ ಕೆ ಶಿವಕುಮಾರ್ ಬಂದಿದ್ದಾರೆ, ಮತ್ತೆ ಸದನದಲ್ಲಿ ಮತ್ತೆ ಅದೇ ಕಳಂಕಿತ ನಾಗೇಂದ್ರನ ಮತ್ತೆ ಸಂಪುಟಕ್ಕೆ ಸೇರ್ಸ್ಕೊಂಡಿದ್ದಾರೆ. ಆ ಸೇರ್ಸ್ಕೊಂಡಿರೋದು ತಪ್ಪು. ಏನು 187 ಕೋಟಿ ಅವತ್ತು ಹಗರಣ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿತ್ತು. ಹಗರಣದ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು. ಪರಿಶಿಷ್ಟ ಪಂಗಡಗಳಿಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ದೊರಕಿಸಬೇಕು. ತಕ್ಷಣ ನಾಗೇಂದ್ರ ರಾಜೀನಾಮೆ ಪಡಿಬೇಕು ಅಂತೇಳಿ ಅಹೋರಾತ್ರಿ ನಾವು ಏನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಇವತ್ತು ಪ್ರತಿಭಟನೆಗಳು ಹಮ್ಮಿಕೊಂಡಿದೀವಿ. ನಿನ್ನೆ ಶಿವಮೊಗ್ಗ ಸಿಟಿಯಿಂದ ನಿನ್ನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ಶಿಕಾರಿಪುರ ಗ್ರಾಮಾಂತರ ಭಾಗ ಮತ್ತೆ ಶಿಕಾರಿಪುರ ತಾಲೂಕಿಂದ ಇವತ್ತೇನು ಎಸ್ಟಿ ಸಮುದಾಯದವರು ಮತ್ತೆ ಬೇರೆ ಬೇರೆ ಸಮಾಜದ ಮುಖಂಡರುಗಳು ಇವತ್ತು ಇದರಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರೆ ಇದು ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಈ ಪ್ರತಿಭಟನೆ ನಿರಂತರವಾಗಿ ಮುಂದುವರಿತಿದೆ. ತತ್ಕ್ಷಣ ನಾಗೇಂದ್ರ ಅವರು ರಾಜೀನಾಮೆ ಪಡಿಬೇಕು. ಅವರು ಮುಂದೆ ಯಾವುದೇ ರೀತಿ ಸಾಂವಿಧಾನಿಕ ಹುದ್ದೆಯಲ್ಲಿ ಮುಂದುವರಿಯಕ್ಕೆ ಬಿಡಬಾರ್ದು. ಎಸ್ಟಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಇವರೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಏನು ನಕಲಿ ಖಾತೆಗಳ ಮೂಲಕ ಜೇವರ್ಗಿ ಎಲೆಕ್ಷನ್ಗೆ, ಬಳ್ಳಾರಿ ಎಲೆಕ್ಷನ್ಗೆ, ತೆಲಂಗಾಣ ಎಲೆಕ್ಷನ್ಗೆ ಬಳಸಿದರೆ ನಕಲಿ ಖಾತೆಗಳನ್ನು ಬಳಸಿ ಗೋಲ್ಡ್ ಬಿಸ್ಕೆಟ್ಗಳನ್ನು ಪರ್ಚೇಸ್ ಮಾಡಿ ಹವಾಲಾ ಮೂಲಕ ಹಣಗಳನ್ನ ತೆಲಂಗಾಣ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಿ ಏನು ರಾಹುಲ್ ಗಾಂಧಿಗೆ ಮೆಚ್ಚಿಸುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಎಸ್ಟಿ ಸಮುದಾಯದವರು ಇವತ್ತೇನು ಪ್ರತಿಭಟನೆಗಳನ್ನ ಇಡೀ ಜಿಲ್ಲೆಯಾದ್ಯಂತ ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಯಶಸ್ವಿ ಆಗೋ ತನಕ ನಾವು ಬಿಡೋದಿಲ್ಲ. ನಾಗೇಂದ್ರ ಅವರು ರಾಜೀನಾಮೆ ಕೊಡ್ಲೇಬೇಕು. ಕೊಡೋ ತನಕ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂತಗೊಳ್ಳೋದಿಲ್ಲ ಅಂತೇಳಿ ನಾವು ಈ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಗಿರೀಶ್ ಭದ್ರಾಪುರ, ದಿಶಾ ಸಮಿತಿ ಸದಸ್ಯರು, ಶಿವಮೊಗ್ಗ.